ಎಲ್ಲರಿಗೂ ನಮಸ್ಕಾರ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಎಲ್ಲ ಮತ ಬಾಂಧವರು ವಿನಂತಿಸಿಕೊಳ್ಳುವುದೇನೆಂದರೆ, ತಮಗೆ ತಿಳಿದಿರೋ ಹಾಗೆ ನರೇಂದ್ರ ಮೋದಿಜಿಯವರ ಬಗ್ಗೆ ನಾವು ಹೇಳಬೇಕಾಗಿಲ್ಲ, ತಮಗೆಲ್ಲರಿಗೂ ವಿಷಯ ಗೊತ್ತಿದೆ. ದೇಶ ಕಂಡ ಒಬ್ಬ ಮಹಾನ್ ವ್ಯಕ್ತಿ ಪ್ರಧಾನಮಂತ್ರಿ ಯಾರಂದರೆ ಅದಕ್ಕೆ ನರೇಂದ್ರ ಮೋದಿ ಅಂತ ಹೇಳಲಿಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಅದನ್ನು ಎದೆ ತಟ್ಟಿ ನಾವು ಹೇಳ್ಬೋದು. ಯಾಕಂದರೆ ಅಂಥ ಒಂದು ಮಹಾನ್ ಕೆಲಸವನ್ನು ಮಾಡಿದ್ದಾರೆ. ತಾವು 2014ರಿಂದ ಇಲ್ಲಿವರೆಗೆ ಆದಂತಹ ಗಣನೀಯ ಸಾಧನೆಯನ್ನು ತಿಳಿಸ್ಬೋದು. 370 ಕಲಮನ್ನು ರದ್ದು ಮಾಡೋದಾಗಿರ್ಬೋದು, ತ್ರಿವಳಿ ತಲಾಕ್ ಆಗಿರ್ಬೋದು, ಇನ್ನೂ ಅನೇಕ ಇಂಪಾರ್ಟೆಂಟ್ ಆದಂಥವನ್ನು ಯಾರು ಮಾಡದಂಥ ಕೆಲಸವನ್ನು ನಮ್ಮ ಮೋದಿಜಿಯವರು ಮಾಡಿದ್ದಾರೆ. ಅದು ಅವರು ನಮಗೆ ಪ್ರಧಾನಮಂತ್ರಿಯಾಗಿ ಸಿಕ್ಕಿದ್ದು ಭಾಳ ಒಂದು ಏನಂದ್ರೆ ಹೆಮ್ಮೆ ಅಂತ ಹೇಳಿಕ್ಕೆ ಬರುತ್ತೆ, ಅದೃಷ್ಟ ಅಂತ ಹೇಳಿಕ್ಕೆ ಬರ್ತದೆ. ಅಂಥವರ ಒಂದು ಮುಂದಾಳತ್ವದಲ್ಲಿ ದೇಶ ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಇನ್ನೂ ಅನೇಕ ಸೌಲಭ್ಯಗಳನ್ನು ಕೂಡ ಮಾಡೋದ್ರಲ್ಲಿ ನಮ್ಮ ಮುಂದಾಳತ್ವವಿದೆ. ಅಂಥ ಮಹಾನ್ ವ್ಯಕ್ತಿಗೆ ನಾವು ಏನಂದರೆ ಅದರಲ್ಲಿ ವಿಶೇಷವಾಗಿ ದಾವಣಗೆರೆ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಲೋಕಸಭಾ ಕ್ಷೇತ್ರದ ಜನತೆಗೆ GM ಸಿದ್ದೇಶ್ವರ ಕೂಡ ತುಂಬ ಗಣನೀಯವಾಗಿ ಸೇವೆಯನ್ನು ಮಾಡಿದ್ದಾರೆ. ಪ್ರತಿಯೊಂದರನ್ನು ಕೂಡ ಅವರು ಏನು ಕೇಂದ್ರ ಸರ್ಕಾರದಿಂದ ಬರುವಂಥ ಒಂದು ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿದ್ದಾರೆ. ಅದೇ ರೀತಿಯಾಗಿ ಅವರಿಗೆ ಮತ್ತೊಮ್ಮೆ ಅವರ ಶ್ರೀಮತಿಯಾದಂಥ ಗಾಯತ್ರಿ ಸಿದ್ದೇಶ್ವರಿಗೆ ಅತ್ಯಮೂಲ್ಯವಾದ ತಮ್ಮ ಒಂದು ಮತ ಇವತ್ತು ನಮ್ಮ ದೇಶವನ್ನು ಕಾಯ್ತು ಅಂತ ಇಷ್ಟಪಡ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಇವತ್ತಿನ ದಿವಸ ಯಾವ್ಯಾವ ರೀತಿಯ ಚೇಂಜಸ್ಗಳು ಆಗ್ತಾ ಇದೆ. ಆದರೆ ನಿಮ್ಮ ಅತ್ಯಮೂಲ್ಯವಾದ ಮತ, ಒಂದು ಮತ ಅನಿಸ್ಬೋದು ಬಂಧುಗಳೇ, ಆ ಒಂದು ಮತದಿಂದ ಇಟ್ಟು ನಮ್ಮ ದೇಶ ಶಾಸ್ತ್ರವನ್ನ ಜಗತ್ತಿನಲ್ಲಿ ಏನಾದರೂ ಇವತ್ತು ಭಾರತ ತಲೆ ಎತ್ತಿ ತೋರಿಸ್ತಂದ್ರೆ ಅದಕ್ಕೆ ಮೋದಿಜಿಯವರು ಅಂತೇಳಿ ಎದೆ ತಟ್ಟಿ ಹೇಳ್ಬೋದು. ಅದಕ್ಕೆಲ್ಲರೂ ಕೂಡ ನಾವು ಕಾರಣ ಅಂತ ನಾವು ಈ ಸಂದರ್ಭದಲ್ಲಿ ಇಷ್ಟಪಡ್ತಾರೆ. ಆ ದೃಷ್ಟಿಯಿಂದ ನಾವೆಲ್ಲ ನಮ್ಮ ಸಮಾಜ ಬಾಂಧವರಾಗಿರ್ಬೋದು, ಎಲ್ಲ ಮತ ಬಾಂಧವರು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದ್ರೆ ತಾವೆಲ್ಲರೂ ಕೂಡ ಮತ್ತೊಮ್ಮೆ ಇನ್ನೂ ಒಂದು ಮಾತನ್ನ ವಿಶೇಷವಾಗಿರುತ್ತೆ. ಅವತ್ತಿನ ದಿವಸ ಪ್ರತಿಯೊಬ್ಬರು ಬಂದು ಊಟ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದು ಬಹಳ ವಿಶೇಷವಾದಂಥ, ಯಾಕಂದ್ರೆ ಇವತ್ತಿನ ದಿವಸ ನಮಗೆ ಅದೊಂದು ಹಕ್ಕು, ಮತದಾರರ ಒಂದು ಹಕ್ಕು. ಒಬ್ಬ ಪ್ರಧಾನಮಂತ್ರಿನ ಆರಿಸಬೇಕು, ಒಬ್ಬ ಲೋಕಸಭಾ ಸದಸ್ಯನ ಆಯ್ಕೆ ಮಾಡ್ಬೇಕಂದ್ರೆ ಅದು ನಾವು ಅದರ ಮುಖಾಂತರನೇ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಇದು ಪ್ರತಿ 5 ವರ್ಷಗಳಿಗೊಮ್ಮೆ ಬರುವಂತ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಇದು 5 ವರ್ಷಗಳಿಗೆ ಮಾತ್ರ. ಇವತ್ತಿನ ದಿವಸ ನೀವು ಏನೇ ಕೆಲಸಗಳಿದ್ರು, ಏನೇ ಇಂಪಾರ್ಟೆಂಟ್ ಇದ್ರು ಕೂಡ ಅವತ್ತು ಸಾರ್ವತ್ರಿಕವರ ರಜೆಯನ್ನು ಘೋಷಿಸಿದ್ದಾರೆ. ಆ ದೃಷ್ಟಿಯಿಂದ ತಾವು ಏನೇ ಇದ್ರೂ ಕೂಡ ಓಟನ್ನು ಮಾಡೋದು ಮರಿಬೇಡ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ. ಅದರಲ್ಲಿ ಕೂಡ ಗಾಯತ್ರಿ ಸಿದ್ದೇಶ್ವರ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಅವ್ರನ್ನ ಅತಿ ಹೆಚ್ಚಿನ ರೀತಿಯಲ್ಲಿ ಸುಮಾರು ಲಕ್ಷದಲ್ಲಿ ಆರಿಸ್ತಿರ್ಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಈ ಬಾರಿ 400 ಮೀರಿ